ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅನ್ನ ಜೊತೆ ಮುದ್ದೆ ಜೊತೆ ಅಂತೂ ಸೂಪರ್ಬಾಗಿರುತ್ತೆ ತಿನ್ನೋಕ್ಕೆ. ಕಾಯಿನ ಸುಟ್ಕೊಂಡು ಅದನ್ನು ರುಬ್ಕೊಂಡು ಅದಾದಮೇಲೆ ಅದಕ್ಕೊಂದು 3 ಟೊಮೆಟೊ ಸೇರಿಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ನೀಟಾಗಿ ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿ ರುಬ್ಕೊಬೇಕು ನೋಡಿ ಈ ಥರ. ಇನ್ನೊಂದು ಕಡೆ ನಾನು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ. ಅದರೊಳಗೆ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಅದನ್ನು ಬಾಡಿಸೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಟೊಮೆಟೊ, ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ. ಅದಾದಮೇಲೆ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನಾನು. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಆ ಥರ ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಾದ್ಮೇಲೆ ಇಲ್ಲಿ ಕಡಲೆಕಾಳನ್ನ ಸ್ವಲ್ಪ ನೆನೆಸಿಟ್ಟಿದ್ದೆ ನಾನು. ನೀವು ಇಲ್ಲ ಅಂದರೆ ಬರೀ ಬೇಳೆನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಳೆನೂ ಕಡಲೆಕಾಳು 2 ಹಾಕಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿನ ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಥರ ಬದನೆಕಾಯಿನೂ ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು ಕಟ್ ಮಾಡಿ. ಈಗ ಅದನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಹೀರೆಕಾಯಿ, ಆಮೇಲೆ ಕ್ಯಾರೆಟು, ನಾನೆಲ್ಲ ಥರ ಮಿಕ್ಸ್ ತರಕಾರಿನ ಹಾಕ್ತಾಯಿದ್ದೀನಿ. ಮೂಲಂಗಿ, ಆಮೇಲೆ ಆಲೂಗಡ್ಡೆ, ನವಲಕೋಲು ಮತ್ತು ಬೀನ್ಸ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಸಾಂಬಾರಿಗೆ ಎಲ್ಲ ಥರನೂ ಹಾಕ್ಕೊಬೋದು. ಕೆಲವರು ಒಂದೊಂದು ತರಕಾರಿನ ಸ್ಕಿಪ್ ಮಾಡ್ತಾರೆ. ನಾನು ಎಲ್ಲ ಥರನೂ ಹಾಕಿದ್ದೀನಿ. ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗೇ ಆಗುತ್ತೆ. ಈಗ ನೀಟಾಗಿ ಮಸಾಲೆ ಎಲ್ಲ ಹಿಡಿಯೋ ಹಾಗೆ ತರಕಾರಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ಒಂದು 5 ಸ್ಪೂನು ಮನೆಯಲ್ಲೇ ಮಾಡಿರೋ ಮಸಾಲನ್ನ ತೊಗೊಂಡಿದ್ದೀನಿ ನಾನು. ಮಸಾಲೆ ಪುಡಿ ಏನಿರುತ್ತಲ್ಲ ಅದನ್ನು ನೀರು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ಬಿಕಾಸ್ ಅದು ತರಕಾರಿ ಮೇಲೆ ಪುಡಿನ ಹಾಕ್ಬಿಟ್ರೆ ಗಂಟು ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ನಾನು ಇದೇ ಬೌಲಲ್ಲಿ 4 ಬೌಲ್ನ ನೀರು ಹಾಕಿದ್ದೀನಿ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಈಗ ತೆಗಿತಾ ಇದ್ದೀನಿ. ಘಮ ವಾಸನೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೂಪರ್ವಾಗಿ ಆಗಿದೆ ಸಾರು. ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಚಿಂತನೆಯ ಮನಸ್ಸು ನಿಮ್ಮ ಮೂಲ ಆಸ್ತಿಯಾಗಿರಬೇಕು, ಆಗ ಜೀವನದಲ್ಲಿ 7 ಬೀಳುಗಳು ಬಂದರೂ ದೃಢವಾಗಿ ನಿಲ್ಬೋದು ಅಂತ. ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರಲ್ವ. ಸೋತಾಗ ಯಾವತ್ತೂ ನಾವು ಕುಗ್ಗಬಾರ್ದು ಅಂತ ಹೇಳ್ತಾರೆ. ಅದರಿಂದ ನಾನು ಇದನ್ನು ತುಂಬ ಓದ್ತಾ ಇರ್ತೀನಿ. ಥ್ಯಾಂಕ್ ಯು.